ಚಲಿಸುತ್ತಿದ್ದ ಬಸ್ನಿಂದ ಕೆಳಗೆ ಬಿದ್ದ ಮಗನ ಉಳಿಸೋಕೆ ಬಸ್ನಿಂದ ಜಿಗಿದ ತಾಯಿ. ತಾಯಿಯ ಪ್ರೀತಿಯೇ ಹಾಗಲ್ವಾ ಕಣ್ರಿ. ತನ್ನ ಕಂದನಿಗೆ ಸ್ವಲ್ಪ ನೋವಾದ್ರೂ ಹಿಂಸೆ ಪಡ್ತಾಳೆ. ಆದ್ರೆ ತನ್ನ ಹೆತ್ತ ಮಗ ಬಸ್ನಿಂದ ಆಯಾ ತಪ್ಪಿ ಕೆಳಗೆ ಬಿದ್ದ ಎನ್ನೋ ಕಾರಣಕ್ಕೆ ಬಸ್ಸಿನಿಂದ ತಾಯಿಯೇ ಕೆಳಗೆ ಜಿಗಿದಿರುವ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ ಕಣ್ರಿ. ಬಸ್ ವೇಗ ಇದ್ದಾಗ ಫುಟ್ಬೋರ್ಡ್ ನಲ್ಲಿ ನಿಲ್ಲೋದೇ ತಪ್ಪು. ಆದ್ರೆ ನಿಂತಾಗ ಗಟ್ಟಿಯಾಗಿ ಕೈ ಹಿಡ್ಕೊಳ್ಬೇಕು. ರೋಡ್ ಹಂಪ್ಸ್ ಸಡನ್ಲಿ ಬ್ರೇಕ್ ಹಾಕಿದಾಗ ಹಿಂದೆ ಇದ್ದವರು ಕೆಳಗೆ ಬೀಳುವ ಸಾಧ್ಯತೆಗಳಿರುತ್ತವೆ. ಆದ್ರೆ ಇಲ್ಲೂ ಕೂಡ ಅದೇ ಆಗಿದ್ದು ಕಣ್ರಿ. ಇಲ್ಲಿ ತಾಯಿ ಮಗ ಮದುವೆ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ದುರ್ಘಟನೆ ನಡೆದು ಹೋಗಿದೆ. ಈ ಘಟನೆ ನಡೆದಿರುವುದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ದೇಸೂರು ಗ್ರಾಮದಲ್ಲಿ. 13 ವರ್ಷದ ಯುವಕ ಬಸ್ಸಿನ ಬಾಗಿಲ ಬಳಿ ನಿಂತ್ಕೊಂಡಿದ್ದ. ಆದ್ರೆ ಏಕಾಏಕಿ ಆಯಾ ತಪ್ಪಿ ಕೆಳಗೆ ಬಿದ್ದ್ಬಿಡ್ತಾನೆ. ಇದನ್ನ ನೋಡಿದ ಹೆತ್ತಮ್ಮ ತಕ್ಷಣಕ್ಕೆ ಬಸ್ ನಿಲ್ಲಿಸುವ ಮೊದಲೇ ಮಗನೊಂದಿಗೆ ತಾಯಿಯೂ ಕೂಡ ಕೆಳಗೆ ಹಾರಿಬಿಟ್ಟಿದ್ದು ನೋಡಿ. ಹುಡುಗ ಕೆಳಗೆ ಬಿದ್ದ ಪರಿಣಾಮ ರಸ್ತೆಯಲ್ಲಿ ಕೈ ಮತ್ತು ಕಾಲಿಗೆ ಗಾಯವಾಗಿವೆ. ಮೈಯೆಲ್ಲ ಪರಿಚಿಕೊಂಡಿದೆ. ಇನ್ನು ತಾಯಿ ಬಿದ್ದ ಫೋರ್ಸ್ಗೆ ಕಾಲಿಗೆ ಜೋರಾದ ಪೆಟ್ಟು ಬಿದ್ದಿದೆ ಕಣ್ರಿ. ಆದ್ರೆ ಅದೃಷ್ಟವಶಾತ್ ಹಿಂದೆ ಯಾವುದೇ ವಾಹನಗಳು ಇರಲಿಲ್ಲ. ಹೀಗಾಗಿ ಇಬ್ಬರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ತಕ್ಷಣಕ್ಕೆ ಕೆಳಗೆ ಬಿದ್ದವರನ್ನ ಬಸ್ ಚಾಲಕ ಮತ್ತು ನಿರ್ವಾಹಕ ಇಬ್ಬರನ್ನು ಬಸ್ನಲ್ಲಿ ಕೂರಿಸಿಕೊಂಡು ಜಿಲ್ಲಾಸ್ಪತ್ರೆಗೆ ಕರೆದುಕೊಂಡು ಬಂದು ಮಾನವೀಯತೆ ಮೆರೆದಿದ್ದಾರೆ. ಅದೇ ಇನ್ನೊಂದೆಡೆ ಬಸ್ ಚಾಲಕನ ಆತುರ ಚಾಲನೆ, ಬಸ್ಗೆ ಬಾಗಿಲು ಇಲ್ಲದೆ ಇರೋದು ಈ ಘಟನೆಗೆ ಕಾರಣವೆಂದು ಮಾಹಿತಿ ತಿಳಿದು ಬಂದಿದೆ. ಸದ್ಯ ಖಾನಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತಾಯಿ ಮಗ ಜಿಲ್ಲಾ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾರೆ. ಈ ರೀತಿ ಫುಟ್ಬೋರ್ಡ್ ನಲ್ಲಿ ನಿಂತ್ಕೊಳ್ಳುವ ಮುನ್ನ 100 ಬಾರಿ ಯೋಚಿಸಿದ್ರೆ ಒಳ್ಳೇದ್ರು. ಬಿಗ್ ಟಿವಿ ಕರ್ನಾಟಕ, ಬೆಳಗಾವಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.